ವಿಸ್ತಾರ ಪೋಲಿಂಗ್ ಬೂತ್ಗೆ 6ನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಲಭ್ಯವಾಗಿದೆ. ಇವತ್ತು ಬೆಳಗ್ಗೆ ಮೈಸೂರು ಕೊಡಗು ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಸಂಸದರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ ಮೈಸೂರು ಕೊಡಗು ಕ್ಷೇತ್ರದ ಭವಿಷ್ಯದ ಸಂಸದರು ಯಾರು, ಮೈಸೂರು ಕೊಡಗು ಕ್ಷೇತ್ರದ ಮತದಾರರ ಆಯ್ಕೆ ಯಾರು ಅನ್ನುವಂತಹ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ಗೆ ಬಂದಿವೆ ಸಾವಿರಾರು ಕರೆಗಳು. ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ನಲ್ಲಿ ಎಂಪಿ ಭವಿಷ್ಯ ರೆಡಿ ಆಗಿದೆ. ಇವತ್ತು ಬೆಳಗ್ಗೆ 9 ರಿಂದ 1 ಗಂಟೆ ತನಕ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಎಂಪಿಯನ್ನ ಆಯ್ಕೆ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಹಾಗಾದ್ರೆ ಕಿಂಗ್ ಯಾರು ಅನ್ನುವಂತಹ ಕುತೂಹಲ ನಿಮ್ಮಲ್ಲೂ ಇದೆ. ಮೈಸೂರು ಕೊಡಗು ಎಂಪಿ ಭವಿಷ್ಯವನ್ನ ಬರೆದಿದ್ದಾರೆ ಮತದಾರರು. ಮೈಸೂರು ಕೊಡಗಿನಲ್ಲಿ ಮತ್ತೆ ಬಿಜೆಪಿಯೇ ನಂಬರ್ 1 ಆಗಿದೆ. ಕಮಲಕೋಟೆಯಲ್ಲಿ ಮತ್ತೆ ಕಮಲ ದರ್ಬಾರನ್ನ ಮಾಡಿದ ಅಭ್ಯರ್ಥಿ ಬದಲಾದ್ರೂ ಕೂಡ ಬಿಜೆಪಿ ಕಡೆಗೇನೆ ಜನರು ತಮ್ಮ ಒಲವನ್ನ ವ್ಯಕ್ತಪಡಿಸಿರೋದು ಇವತ್ತಿನ ಈ ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ. ಅಭ್ಯರ್ಥಿ ಬದಲಾದ್ರೂ ಕೂಡ ಬಿಜೆಪಿ ಕಡೆಗೆ ಜನರ ಒಲವಿರೋದನ್ನ ಗಮನಿಸಬಹುದು. ಇವತ್ತು ಬೆಳಗ್ಗೆಯಿಂದ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಎಂಪಿ ಯಾರಾಗಬೇಕು ಅನ್ನೋದನ್ನ ಆಯ್ಕೆ ಮಾಡಿದ್ದಾರೆ. ಈಗ ರಿಸಲ್ಟ್ ಅನ್ನ ನೋಡುವಂತಹ ಸಮಯ. ಗಮನಿಸ್ತಾ ಇದ್ರ ಬಿಜೆಪಿ ಪರವಾಗಿ 3157 ಮತಗಳು ಬಂದಿದೆ. ಹಾಗೆ 2104 ಮತಗಳು ಕಾಂಗ್ರೆಸ್ಗೆ ಬಂದಿರೋದನ್ನ ಗಮನಿಸಬಹುದು. ಆ ಮೂಲಕ ಏನು ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ್ತೆ ಮಣೆ ಹಾಕಿದ್ದಾರೆ ಅಲ್ಲಿನ ಮತದಾರರು. ಇವತ್ತು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ಅಲ್ಲಿನ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಕ್ಷೇತ್ರದ ಎಂಪಿ ಯಾರಾಗಬೇಕು ಅನ್ನುವಂತಹ ಆಯ್ಕೆಯನ್ನ ಮಾಡಿದ್ರು. 57% ಅಷ್ಟು ಮತಗಳು ಬಿಜೆಪಿಯ ಕಡೆಗೆ ಬಂದಿದೆ. ಹಾಗೆ ಕಾಂಗ್ರೆಸ್ನ ಪರವಾಗಿ 38 ಮತಗಳು ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ. ಸುಮಾರು 3000ಕ್ಕಿಂತ ಹೆಚ್ಚಿನ ಮತಗಳು ಈಗ ಬಂದಿದೆ ಬಿಜೆಪಿ ಪರವಾಗಿ. ಗಮನಿಸ್ತಾ ಇದ್ದೀರಾ ಈಗ ಪರ್ಸೆಂಟೇಜ್ ವೈಸ್ ಗಮನಿಸ್ತಾ ಇದ್ರ ಬಿಜೆಪಿ 3157 ಮತಗಳನ್ನ ಪಡೆದುಕೊಂಡಿದೆ. 57% ಅಷ್ಟು ಅಲ್ಲಿನ ಮತದಾರರು ಬಿಜೆಪಿಯ ಪರವಾಗಿ ತಮ್ಮ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕಾಂಗ್ರೆಸ್ನ ಪರವಾಗಿ 38% ಅಂದ್ರೆ 2104 ಮತಗಳು ಕಾಂಗ್ರೆಸ್ನ ಪರವಾಗಿ ಬಂದಿರೋದನ್ನ ಗಮನಿಸಬಹುದು. ಈಗಾಗಲೇ ಬಿಜೆಪಿಯಿಂದ ಯದುವೀರ್ ಒಡೆಯರ್ ಅವರು ಅಭ್ಯರ್ಥಿ ಆಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.